ನನ್ನ ಮಗಳು ಬಂಗಾರಮ್ಮನ ಮಗನ್ನ ಇಷ್ಟಪಡ್ತಾವಳೆ ಅಂತ ನನಗೆ ಗೊತ್ತಾದ ದಿವಸದಿಂದಲೂ ನನ್ನ ಬದುಕಿನ ವೇಗನೇ ಬದಲಾಗೋಯ್ತು ತಾಯಿ. ಮದುವೆ ಕಾರ್ಯ ಯಾವುದೇ ಯಜ್ಞನೂ ಇಲ್ಲದೆ ಚೆಂದಾಗಿ ನಡಿಬೇಕು ಅಂತ ನಿಂತವು ಪದೇ 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 ಕೇಳ್ಕೊಂಡಿವ್ನಿ. ಆದ್ರೂ ಇಲ್ಲಿ ಒಳಗೆ ಬತ್ತಿದ್ದಂಗೆ ಎಂಥ ಕೆಲಸ ಆಗೋಯ್ತು. ಏನಿದು ಅಪ್ಪಿ ತಪ್ಪಿ ಆಯಿತು, ಇಲ್ಲ ಯಾರ ಏನಾರ ಬೇಕಂತಲೇ ಮಾಡ್ತಾವ್ರು, ನಂಗೆ ಒಂದು ಗೊತ್ತಾಯ್ತಾ ಇಲ್ಲ. ಆ ನಂಜಮ್ಮನಿಂದ ಈ ಕಾರ್ಯಕ್ಕೆ ಏನಾರ ತೊಂದರೆ ಆದಿತ್ತು ಅಂತ ಅವಳನ್ನ ಮದುವೆಗೆ ನಾನು ಕರೀನಿಲ್ಲ. ಯಾರೇನು ಬೇಕಾದರೂ ಅಂದ್ಕೊಳ್ಳಿ, ನನಗೆ ನನ್ನ ಮಗಳ ಜೀವನ ಚೆಂದಾಕಿರಬೇಕು. ಆಟಯ್ಯ, ನನ್ನೇನು ಕಾಪಾಡ್ಬೇಕು ಕಣವ, ನಾನು ನೀನೇ ಕಾಪಾಡಬೇಕು. ಸುಮಾ, ಮಂಟಪ ತಕ್ಕ ಬಂದಾಯ್ತು. ನಾವು ಏನೂ ಮಾಡಲಿಲ್ಲ ಅಂದರೆ ಈ ಮದುವೆ ಆಗೋಯ್ತೈತೆ ಕಣವಿ. ಇಲ್ಲ ಅಕ್ಕ, ನಂಗೆ ಯಾಕೋ ಈಗ ಪಾಸಿಟಿವ್ ಫೀಲ್ ಬರ್ತಿದೆ. ಏನು ಹೇಳ್ತಿದ್ಯಾವಿ? ಬ್ಯಾನರಲ್ಲಿ ಶ್ರೀ ಮತ್ತೆ ಅಕ್ಕನ ಫೋಟೋ ಇತ್ತು. ಅದು ಅಲ್ಲದೆ ಶ್ರೀ ಅವ್ರ ಜೊತೆನೆ ಅಕ್ಕ ಬಂದ್ಲು. ನಂಗೆ ಯಾಕೋ ಇದು ದೇವರು ನಮಗೆ ಕೊಡ್ತಿರೋ ಸೂಚನೆ ಅನ್ಸುತ್ತೆ. ಅದೇ ಧೈರ್ಯದಲ್ಲಿ ಹೇಳ್ತಿದ್ದೀನಿ, ಈ ಮದುವೆ ನಡೆಯಲ್ಲ. ಏನೋ ಈ ಮದುವೆ ನಡೆಯಾಕಿಲ್ವಾ? ಏನು ಹೇಳ್ತಿದ್ಯಾ ಸುಮಾ? ಸುಮಾ ಬಾರವಿ. ಸಿದ್ದೇಶ್ ಅವ್ರೆ, ಮುಗಿಸಿ ನಿಂತ್ಕೊಳ್ಳಿ. ನಿಲ್ಲೋ ಮದ್ವೆಗೆ ಏನು ಅವಸರ? ಕೇಳಿಸಿದ್ರು ಕೇಳಿಸ್ತಿರೋ ತರ ಹೋಗ್ತಿದ್ರಲ್ಲ. ನಿನ್ನೋ ಮದ್ವೆನಾ? ಯಾರು ಹೇಳಿದ್ದು? ಅದೇ ಅಲ್ವಾ, ಏನಾಗೈತೆ ನಿಮ್ಗೆ? ಇವನೇನ್ ಮಾಡ್ತಾವನಿಲ್ಲಿ? ನಾನು ನಮ್ಮ ಅಕ್ಕನ ಮದ್ವೆಗೆ ಬಂದೀವ್ನಿ. ನಿಮ್ಮ ತಗೋ ಹೊಸಿ ಮಾತಾಡಬೇಕಿತ್ತು. ಹೇಳಿ. ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ? ಯಾವುದಕ್ಕೆಲ್ಲ ಕಾರಣ? ಇವನು ಗೊತ್ತಿಲ್ಲದಿರೋ ಕೇಳ್ತಿರಲ್ಲ. ನನಗೂ ಗೊತ್ತಿಲ್ಲ, ಏಳ್ ರವಿ. ಪುರ್ಸಿ ಸುಮ್ಕೆ ಇರ್ಲಾ. ಇದಕ್ಕೆಲ್ಲ ಯಾರು ಕಾರಣ ಗೊತ್ತಾ? ಯಾರ ಕಾರಣ ಹೇಳಿ ಸಿಸ್ಟರ್? ಬಂಗಾರಮ್ಮವರು. ಇದನ್ನ ಶ್ರೀತು ನೋಡ್ಬೇಕು. ನಿನ್ನ ಒಬ್ಬನ ಬಗ್ಗೆನೇ ತಪ್ಪ ಮಾತಾಡ್ತೀಯ. ಅಯ್ಯೋ, ಏನ್ ಮಾಡ್ತಿದ್ದೀರಾ? ಹೇಳಿ. ಈ ಆಟಕ್ಕೆ ನಾನಿಲ್ಲ ಸಿಸ್ಟರ್, ದಯವಿಟ್ಟು ನಾನು ಬಿಟ್ಬಿಡಿ. ಏನೇ ಹೇಳೋದಿದ್ರು ಇವನ್ ತಾವ ಹೇಳಿ. ಸಿದ್ದೇಶ್ ಅವ್ರೆ, ಸಿದ್ದೇಶ್ ಅವ್ರೆ, ಇವ್ರು ಯಾಕೆ ಹೀಗೆ ಹೋಗ್ಬಿಟ್ರು? ಯಾಕೆ ನೀವಿಬ್ರು ಈ ಮದ್ವೆ ನಿಲ್ಸ್ಬೇಕು ಅಂತ ಇದ್ದೀರಾ? ನಂಗೆ ಅರ್ಥ ಆಯ್ತಲ್ಲ. ಸ್ನೇಹ ಅಕ್ಕ ಶ್ರೀ ಅವ್ರನ್ನ ಇಷ್ಟಪಡ್ತಿದ್ದಾಳೆ, ಅದಕ್ಕೆ. ಹೌದಾ? ಆದ್ರೀಗೆಲ್ಲ ಕೈ ಮೀರಿ ಹೋಯ್ತೈತೆ. ಏನ್ ಮಾಡೋದು ಗೊತ್ತಾಯ್ತಾ ಇಲ್ಲ. ಇಲ್ಲ ಕಣ. ಹಾಂ, ನಾನು ಸ್ವಲ್ಪ ಬಿಜಿನಲ್ಲಿ. ಒಟ್ಟಿಗೆ ಹೋಗಿ ಕೆಲಸ ಮುಗಿಸು ಮಾಡೋಣ. ಆಯ್ತು. ಹೊರಗೆ ಯಾಕೋನ್ನ ಬೆಳಿಗ್ಗೆ ಮಾಡಕ್ಕಿನ್ ಕೇಮೇ ಇಲ್ವಾ? ರಜೆ ಮಗನೂ ಇಲ್ಲೇ ಇರ್ಬೇಕಲ್ವಾ?
ಅವನೇ ಇಷ್ಟೊತ್ತಿಗೆ ಬರ್ತಾನೆ. ನಡಿ. ಮತ್ತು ನಾವ್ಯಾಕೆ ಇದ್ಬೇಕು ಬಂದಿದ್ವಿ? ಮುಹೂರ್ತ ನಾಳೆ ಬೆಳಿಗ್ಗೆ ಅಲ್ವಾ? ಆಶೀರ್ವಾದ ಮಾಡಕ್ ಬರೋರು ಮುಹೂರ್ತಕ್ಕೆ ಬರ್ತಾರೆ. ಮದ್ವೆ ಮುರಿಯಾಕ್ ಬರೋರು ಬೀರ್ನೆ ಬರ್ತಾರೆ. ಅಜ್ಜಿ, ಇಲ್ಲಿ ಪುಟ್ಟಮ್ಮಿ ಮನೆ ಮದುವೆ ಮಾತ್ರ ನಡೀತಿಲ್ಲ, ಬಂಗಾರಮ್ಮನ ಮನೆ ಮದುವೆನೂ ನಡೀತೈತೆ. ಹೆಚ್ಚು ಕಡಿಮೆ ಆದರೆ ನಾವು ಊರು ಬಿಡ್ಬೇಕಾಯ್ತದೆ, ಹುಷಾರೋ. ನಾವು ಊರ್ ಬಿಟ್ರು ಪರವಾಗಿಲ್ಲ, ಆದ್ರೆ ಇವಳು ಇವ್ರನ್ನಾಗಿರ್ಬಾರ್ದು, ನೆಮ್ಮದಿಯಾಗಂತೂ ಇರ್ಲೇಬಾರ್ದು. ಬೇಡ ರಜೆ, ಸುಮ್ಕೆ ಬಾ. ರಜೆ ಬೇಡ, ರಜೆ ರಜೆ. ಗಂಡನ ಬಿಟ್ಟು ಹೋಗಿದ್ದು ನಮ್ಮವ್ವ ಅಲ್ಲ, ನಮ್ಮವ್ವನ ಬಿಟ್ಟು ಹೋಗಿದ್ದು ನಿನ್ ಗಂಡ ಅಂತ ಹೇಳ್ಕೊಳ್ಳೋನು. ಯೋ, ಇದೇ ದೇವಸ್ಥಾನದಾಗಲ್ವಾ ಅವಳು ನನ್ಗೆ ಅವಮಾನ ಮಾಡಿದ್ದು. ವಿಧಿ ನೋಡು, ನನ್ಗೆ ಇನ್ನೊಂದು ಅವಕಾಶ ಕೊಟ್ಟೈತೆ. ಇದನ್ನ ನಾನು ಉಪಯೋಗಿಸ್ಕೊಳ್ದೆ ಬುಡಾಕಿಲ್ಲ. ನೋಡ, ನೀನು ಅದೇನು ಮಾಡ್ತೀಯ ಮಾಡ್ಕೋ, ನಾನು ನಿನ್ನ ಜೊತೆ ಬರೋಕ್ಕಿಲ್ಲ. ಯೋ, ಸುಮ್ಕೆ ಇರೋ. ಈಗಲೇ ಎಲ್ಲರೂ ನನ್ನನ್ನು ಎಣ್ಣೆವಳು ಅಂತ ನಾನು ನೋಡ್ದಾಗ್ಲೆಲ್ಲ ಗುಸು ಗುಸು ಪಿಸು ಪಿಸು ಮಾತಾಡ್ಕೊಂತಾರೆ. ಅದ್ರಾಗೆ ನಾನು ಒಬ್ಬಳೆ ಹೋಗ್ಬಿಟ್ರೆ ನನ್ನ ಬರುವಾದ ಚೆನ್ನಾಗಿರ್ತೈತೆ. ಸುಮ್ಕಿರೋ ಅಂದ ಹೇಳುದಾ ಇಲ್ವೋ? ನಾನು ಎಲ್ಲಿ ಹೋದ್ರು ಎಲ್ಲಿ ಬಂದ್ರು ನೀನು ನನ್ಗೆ ಅಂಟ್ಕೊಂಡೇ ಇರಬೇಕು. ಆಟೆಯ ಬಾ ನೋಡಿ, ಬಾ. ನೋಡ್ರಿ, ನಮಸ್ಕಾರ. ನಮಸ್ಕಾರ ಮಿನಿಸ್ಟ್ರೆ. ಬನ್ನಿ ಬನ್ನಿ, ಒಳಗೆ ಬನ್ನಿ. ಏ, ಎಲ್ಲಿಗೆ ಹೋಗ್ತಿದ್ಯಾ? ನೀನು ಓದಬೇಕಾಗಿರೋದು ಇಲ್ಗೇನೆ. ಏ, ಸುಮ್ಕೆ ನಡಿ. ಯಾಕ್ರೆ ಅಲ್ಲಿ ಬಂಗಾರಮ್ಮನ ಮಗನ ಮದುವೆ ನಮ್ದಲ್ಲ. ಅದಕ್ಕೆ ಹೇಳ್ತಾ ಇರೋದು, ಅಲ್ಲಿಗೆ ನೋಡಿ ಅಂತ. ಬಾ ರಜೆ. ಏ ಬಾ, ನೋಡ್ತೀನಿ ಬಾ. ಎತ್ತಿರಸ್ತಿರ್ ನೋಡಿ ಸಾಕು, ಬಾ. ಒಂಚೂರು ಊಟಾಗೆ. ನಮಸ್ಕಾರ ಮೊರೆ. ನಮಸ್ಕಾರ. 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 ಈ ಮದ್ವೆ ನನ್ನಿಂದನೇ ಆಯ್ತಾ ಇದೆ ಅಂತ ನೆನ್ಸ್ಕೊಂಡ್ರೇನೆ ನಂಗೆ ಸಾನಿ ಖುಷಿ ಆಯ್ತದೆ. ಅಲ್ಲ, ಅದು ನನ್ನ ಕೈಲಾಗಿದ್ದ ಅಳಿಲ್ ಸೇವೆ ನಾನು ಮಾಡ್ತಾ ಇದ್ದೀನಲ್ಲ, ಅದನ್ನ ನಾನು ಹೇಳ್ದೆ ಆಟೆಯ. ಸರಿ ಪ್ರಧಾನ ನಡಿ. ನೀವಮ್ಮ ಚಿರಿಸ್ಕೊಂಡು ಹೋಗ್ಬೇಕು. ಆಯ್ತಲ್ಲ, ನಡಿ ಹೋಗಮ್ಮ. ಏನಾಯ್ತಲ್ಲ, ಹುಡುಗಿನ ಮಾತಾಡ್ಸ್ಕೊಂಡು ಹೋಗುವ ಬಾ. ಏ, ನಾ ಬರೋಕ್ಕಿಲ್ಲ, ನಾ ಇಲ್ಲೇ ಇರ್ತೀನಿ. ನೀವು ಹೋಗಿ ಮಾತಾಡ್ಸ್ಕೊಂಬ. ಆಯ್ತು. ಸ್ನೇಹ, ನಿನ್ನ ಓಲೆ ಬಳೆ ಎಲ್ಲ ಇಲ್ಲೇ ಐತೆ ಕಣವೆ. ಮನೆ ಕೀ ಎಲ್ಲ ಐತೆ. ಏನಾದರೂ ಬೇಕು ಅಂದರೆ ಯಾರನ್ನಾದ್ರೂ ಕಳಿಸ್ಬೇಕಾಯ್ತದೆ. ಸುಮಾ ಇಲ್ಲೋದ್ರು? ಸುಮಾ, ಸುಮಾ. ಏನಕ್ಕ? ಪುರ್ಸಿ ಅಲ್ಲವಿ. ನನ್ನ ಔಷಧಕ್ಕೆ ಬೇಕಾದರೆ ಅವನ ಮನೆ ಕಳಿಸಿ ತಕೊಂಬರೋಕ್ಕೆ ಹೇಳ್ಬೇಕು. ಅಕ್ಕ, ಪುರ್ಸಿ ಬೇಡ, ಮುತ್ತು ಅಥವಾ ಭಾವನ ಕಳಿಸು. ಅವ್ವ ರಾಜಿನೂ ಕರೆದಿದ್ದಾಳೆ. ಅವಳು ಇದೇ ನೆಪ ಇಟ್ಕೊಂಡು ಗಲಾಟೆ ಮಾಡಿದ್ರು ಮಾಡ್ತಾಳೆ. ಒಂದು ದೊಡ್ಡ ಗಲಾಟೆ ಆಗಬೇಕಿತ್ತು, ಜಸ್ಟ್ ಮಿಸ್ಸು. ಸುಮಾ, ಗಲಾಟೆನಾ? ಏನಿಲ್ಲ ಕಣವಿ. ಈಗ ಮುಚ್ಚಿಟ್ಟು ಏನು ಪ್ರಯೋಜನ ಅಕ್ಕ? ಇನ್ನೊಂದು 2 ದಿನ ಆದಮೇಲೆ ನಾನೇ ಮನೇಲಿರಲ್ಲ. ಆಗ ಎಷ್ಟು ಬೇಕು ಮುಚ್ಚಿಡು. ಈಗ ಹೇಳು. ಅಕ್ಕ, ನೀನು ಈ ಥರ ಎಲ್ಲ ಮಾತಾಡಬೇಡ. ನೀನು ಈ ಮದುವೆ ಆಗ್ತಿರೋದು ನನಗಿಷ್ಟ ಇಲ್ಲ. ಹತ್ತದ್ರಲ್ಲಿ ಇನ್ಮೇಲಿಂದ ನೀನು ಮನೇಲಿ ಇರಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೇನೆ ನಂಗೆ ಅಳು ಬರುತ್ತಷ್ಟೇ. ಅಕ್ಕ, ಈಗಾದ್ರೂ ಯೋಚನೆ ಮಾಡೆ. ಅದೇನೋ ಗಲಾಟೆ ಬಗ್ಗೆ ಮಾತಾಡ್ತಿದ್ರಲ್ಲ, ಏನದು? ವಿಧಿ. ಹಾಂ, ವಿಧಿ ಆಟ ಅಂತಾರಲ್ಲ, ಅದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ. ದೇವರು ಆಗಾಗ ಸಿಗ್ನಲ್ ಕೊಡ್ತಿರ್ತಾನೆ, ಆದರೆ ಮನುಷ್ಯನ ಬುದ್ಧಿಗೆ ಎಷ್ಟೆಟ್ಕುತ್ತೋ ಅಷ್ಟು ಪಡ್ಕೋಬೇಕು.
ಆದರೆ ಇಲ್ಲಿ ಯಾರೂ ಬುದ್ಧಿನೇ ಇಲ್ದಿರೋ ಹಾಗೆ ಆಡ್ತಿದ್ದಾರೆ. ಏನೇ ಹೇಳ್ತಿದ್ಯಾ? ಇಲ್ಲಿ ನೋಡಕ್ಕ, ಏನಿದು? ಇದನ್ನ ಯಾರು ಮಾಡಿದ್ದು? ಗೊತ್ತಿಲ್ಲದೆ ಆಗೋಯ್ತು ಅಂತ ಮ್ಯಾನೇಜರ್ ಅಪ್ಪ ಹೇಳಿದ್ರು. ಬಿಡು ಹೋಗ್ಲಿ. ಅಕ್ಕ, ಈಗಲೂ ಕಾಲ ಮಿಂಚಿಲ್ಲ ನೋಡ್ಸಮ್ಮ. ಈ ಥರ ಬೇರೆಯವ್ರ ಮುಂದೆಲ್ಲ ಹೇಳ್ಕೊಂಡು ಓಡಾಡಬೇಡ. ಭುವನ್ ಮನೆಯವ್ರು ಕೇಳಿಸ್ಕೊಂಡ್ರೆ ಅಷ್ಟೇ. ಸರಿ ಬಿಡು, ನಾನು ಇದ್ರ ಬಗ್ಗೆ ಏನೂ ಮಾತಾಡಲ್ಲ. ನೀನು ಭುವನ್ನ ಮದುವೆ ಆಗಿ ಖುಷಿಯಾಗಿರು. ಫಾರಿನ್ ಟ್ರಿಪ್ ಹೊಡಿ, ಮಾಡ್ರನ್ ಡ್ರೆಸ್ ಹಾಕೋ, ಏನಾದರೂ ಮಾಡ್ಕೊಂಡು ಹೋಗು. ಸುಮಾ, ಸುಮಾ, ನೀನಿರುವುದು ಸುಳ್ಳಿಯಾದರೆ ನಾನಿರುವುದು ಸುಳ್ಳಿ ಅಲ್ಲವೇ? ಇನ್ನೇನಿದೆ ಬಾಕಿ ಹೇಳಲು? ನೀನಿಲ್ಲದೆ ಹೇಗೆ ಬಾಳಲು? ಕನಸುಗಳ ಹೂಳೋಕೆ ಕೈ ಬರದು ಜೀವಕ್ಕೆ, ನೋವಿದನು ಹೇಳೋಕೆ ಸಿಗಬಹುದೇ ಹೋಲಿಕೆ? ಮರೆತರೂ ಮರೆಯದ ನೆನಪಿಗೆ ಕಂಬನಿ ಹನಿಗಳೇ ಸ್ಮರಣಿಗೆ. ಅದು ರಾಜವನುವೇ ಬಂಗಾರ ಮುಂದೆ ಮಾತಾಡಿಸ್ಕೊಂಡು ಮದುವೆ ಹಣ್ಣು ನೋಡ್ಕೊಂಬತ್ತೀನಿ ಅಂತ ಹೋಗೋಳೆ. ಯಾಕಂತೆ? ಯಾಕೆ ಏನು ಅಂತ ನನಗೆ ಹೇಳ್ಬಿಟ್ಟ ಹೋಯ್ತಾಳು. ಅಲ್ಲಯ್ಯ, ರಾಜವ್ವ ಈ ಮದುವೆಗೇನಾರ ತೊಂದರೆ ಕೊಡಬೇಕು ಅಂತೇನಿಲ್ಲ ತಾನೆ? ಗೊತ್ತಿದ್ರೆ ನೀನು ಹೇಳಕ್ಕಿಲ್ಲ. ಹಂಗೆಲ್ಲ ಏನಿಲ್ಲ. ಅವಳಿಂದ ಈ ಮದುವೆಗೆ ಏನು ತೊಂದರೆ ಆಗಕ್ಕಿಲ್ಲ ಅಲ್ಲ? ನೋಡಯ್ಯ, ಆ ಹುಡುಗ ಬಂಗಾರಮ್ಮವ್ರ ಮಗ ಅಂತ ನಮಗೆ ಗೊತ್ತಿರಲಿಲ್ಲ. ನಿಂತಾವ ನಾನು ಕೇಳ್ಕೊಳ್ಳೋದು ಒಂದೇಯ, ಈ ಮದುವೆಗೆ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊ, ಅಷ್ಟೇ ಸಾಕು. ನನ್ನ ಕಡೆಯಿಂದ ಏನು ತೊಂದರೆ ಆಗಕ್ಕಿಲ್ಲ ಅಂತ ನಾ ಹೇಳ್ಬಲ್ಲೆ ಅಷ್ಟೇ. ನಾನು ನಿಂತವ ಹೆಚ್ಚೆ ಬೇಡ್ತೀವಿ ನಿಂತಾರು ತಿಳ್ಕೊ. ಮಗಳಿಗೋಸ್ಕರ ನೀನು ಏನೂ ಮಾಡಲಿಲ್ಲ. ಅವಳ ಜೀವನ ಚೆಂದಾಗಿರ್ತದೆ. ಈ ಮದುವೆ ಒಂದಾಗ್ಬಿಡ್ಲಿ. ಪುರೋಹಿತರು ಕರಿತಿದ್ದಾರೆ, ಬರವ ನಡ್ರಿ. ಏನಂದ್ಲು? ನೀ ಎಲ್ಲಿದ್ದೆ? ಇಲ್ಲೇ ಇದ್ದೆ. ಆಗಿದ್ಮೇಲೆ ನಿಂಗೆ ಗೊತ್ತಾಗಿರ್ಬೇಕಲ್ಲ ಪ್ರಶ್ನೆ ಅಂತ ಕೇಳೋದು. ಬಂದ್ರಾ? ಬಂದಿದ್ದು ಸಂತೋಷ ಆಯ್ತು. ರಾಜಬಾ ಇಲ್ಲಿ ಅಂತ ಕೇಳೋದು ಅಷ್ಟೇ. ನಾನು ಬಂದೀವ್ನಿ ಅಂತ ಗೊತ್ತಾಗ್ತಿದ್ದಂಗೆ ಅವಳು ಪುಕ್ಕ ಪುಕ್ಕ ಅಂತಿರ್ತೈತಲ್ವಾ? ನಾನು ಎಲ್ಲಿ ಭರ್ತಿ ಮಾಡಬೇಕೋ ಅಲ್ಲಿ ಭರ್ತಿ ಮಾಡ್ಬಿಟ್ಟು ಬಂದೀವ್ನಿ. May I come in? ಬನ್ನಿ. ಅಪ್ಪ ಅಮ್ಮಂಗೆ ಈಗಲೂ ಸಮಾಧಾನ ಇಲ್ಲ. ಇನ್ನೂ ದೊಡ್ಡ ಚೌಟ್ರಲ್ಲಿ ಗ್ರ್ಯಾಂಡಾಗಿ ಮದುವೆ ಮಾಡ್ಬೋದಾಗಿತ್ತು ಅಂತ ಮಾತಾಡ್ತಾ ಇದ್ರು.
ಈ ವಯಸ್ಸಾಗ್ತಾ ಆಗ್ತಾ ಈ ಪ್ರೆಸ್ಟೀಜು ರೆಪ್ಯುಟೇಷನು ಜನ ಏನಂತ ಮಾತಾಡ್ತಾರೋ ಅಂತ ಇದೆಲ್ಲ ತುಂಬ ಮನಸ್ಸಿಗೆ ಬರುತ್ತೆ ಅನಿಸುತ್ತೆ ಅಲ್ವಾ? ನಾವು ಹಾಗಾಗಲ್ಲ ಅಲ್ವಾ ಸ್ನೇಹ? ನೀನು ಆ ರೀತಿಯೆಲ್ಲ ಆಗಲ್ಲ ಬಿಡು. ನಿನ್ನ ಬಗ್ಗೆ ನಂಗೆ ಗೊತ್ತು. ಏನಾದರೂ ಬೇಕಿತ್ತಾ? ಇಲ್ವಲ್ಲ, ಯಾಕೆ? ಓ, ನಾನು ಬಂದಿದ್ದ ಕಾರಣ ಏನು ಅಂತನಾ? ಸುಮ್ಮನೆ ಬರಂಗಿಲ್ವಾ? ಮಾತಾಡಿಸ್ಬೇಕು ಅನಿಸ್ತು, ಬಂದೆ. ಬೇಡ ಅಂತ ಹೇಳು, ಹೋಗ್ತೀನಿ. ಒಂದು ನಿಮಿಷ ಹೇಳಿ. ಕಾಲೇಜಲ್ಲಿದ್ದಾಗ ಭುವನ್ ಹೋಗು ಬಾ ಅಂತ ಜೋರಾಗಿ ಮಾತಾಡ್ತಿದ್ದೆ. ಹೋಗಿ ಬನ್ನಿ ಅನ್ಬೇಡ, ಭುವನ್ ಅಂತಾನೆ ಕರಿ. ನಾನು ಬದಲಾಗಿದ್ದೀನಿ ಅಂತ ಅನಿಸುತ್ತೆ. ಓಹೋ, ನೀನು ಬದಲಾಗಲ್ಲ ಅಂತ ಹೇಳಿದ್ದಕ್ಕೆ ಕೌಂಟರಾ? ಬರ್ತಾ ಕಾರ್ ಟೈರ್ ಪಂಚರ್ ಆಯ್ತಲ್ಲ, ಅದಕ್ಕೂ ಏನಾದರೂ ಅರ್ಥ ಇದೆಯಾ ಅಂತ ಅಮ್ಮ ಪುರೋಹಿತರನ್ನ ಕೇಳ್ತಿದ್ರು. ಅಲ್ಲ, ಲೈಫಲ್ಲಿ ಚಿಕ್ಕ ಪುಟ್ಟ ಅಡಚಣೆನೂ ಇಲ್ಲ ಅಂದರೆ ಲೈಫ್ ಏನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ? ಹೌದು. ಏನಾಯ್ತು ಸ್ನೇಹ? ಯಾಕೆ ಡಲ್ ಆಗಿದೆಯಾ? ಏನಾಯ್ತು? ಇಲ್ಲ ಇಲ್ಲ, ಐ ಆಮ್ ಫೈನ್. ಏನೇ ಇದ್ರು ನನ್ನ ಹತ್ರ ಹೇಳ್ಕೋಬೋದು ಸ್ನೇಹ. ಏನಿಲ್ಲ ಭುವನ್, ನಿಜವಾಗ್ಲೂ ಐ ಆಮ್ ಫೈನ್. ಮದುವೆ ಆದಮೇಲೆ ಅವ್ವ ಅಕ್ಕ ತಂಗಿನೆಲ್ಲ ಬಿಟ್ಟು ಬರಬೇಕಲ್ಲ ಅಂತ ಮಾತಾಡ್ತಿದ್ವಿ. ಅದಕ್ಕೆ ಸ್ವಲ್ಪ ಬೇಜಾರಲ್ಲಿದ್ದೆ ಅಷ್ಟೆ. ಹಾಗಿದ್ರೆ ನಾನೇ ನಿಮ್ಮ ಮನೆಗೆ ಬಂದು ಇದ್ಬಿಡ್ಲಾ? ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಮ್ಮನೇಲಿ ಹೇಗಿದ್ರು ರೂಢಿ ಇದೆ ನಾ ಇಲ್ದಲೆ. ಇಲ್ಲ ಇಲ್ಲ, ಸಮಯ ಎಲ್ಲನೂ ಮರೆಸುತ್ತೆ, ಎಲ್ಲ ಸರಿ ಹೋಗುತ್ತೆ. ಸರಿ, ನೀನು ರೆಸ್ಟ್ ಮಾಡು. ಏನೋ ಶಾಸ್ತ್ರ ಅಂತ ಹೇಳಿ ತುಂಬ ಸುಸ್ತು ಮಾಡಿಸ್ತಾರೆ. ನಾಮೇಲೆ ಸಿಗ್ತೀನಿ. ಸ್ನೇಹ, ಮಲಗಿದ್ದೀನಿ. ಮತ್ತೆದ್ದು ಇನ್ನೊಂದು ಊರಿನ ಹುಡುಕಾಟದಲ್ಲಿ ಸಮಥಿಂಗ್ ವಾಸ್ ಮಿಸ್ಸಿಂಗ್ ಅನಿಸ್ತಿತ್ತು. ಆದರೆ ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ನಂಗೆ ಹೇಗಿಷ್ಟನೋ ಹಾಗೆ ಬದುಕಿದ್ದೀನಿ, ಬಟ್ ಏನೋ ಕಳ್ಕೊಂಡಿದ್ದು ಫೀಲಿಂಗ್. ಈ ಕ್ಷಣ ಅರ್ಥ ಆಗ್ತಿದೆ ನಾನು ಮಿಸ್ ಮಾಡ್ಕೊಂಡಿದ್ದೇನು ಅಂತ. ಇಟ್ಸ್ ಯು. ಸಾರಿ, ನಾ ಈ ಥರ ಎಲ್ಲ ಮಾತಾಡೋನೇ ಅಲ್ಲ, ಬಟ್ ಒಂಥರ ಈ ರಿಂಗ್ ನೋಡ್ಬಿಡು ಹೇಗಿದೆ. ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. ಸರಿ, ನೀನು ರೆಸ್ಟ್ ಮಾಡಿ. ಬಾಯ್. ಹಣಿ ಬರಕು ಹಸಿ ಮಣಿಗೂ ವಿದ್ದ
ವ್ಯತ್ಯಾಸವೇ ಆರಂಭಕ್ಕೆ ಅಂತ್ಯ ಅಭ್ಯಾಸವೇ ಅಂಗೈಲಿ ಬದುಕಿಲ್ಲ ಬದುಕೆಲ್ಲ ಬರಿದಾಗಿವೆ ಒಂದು ಮಣ್ಣ ಬೊಂಬೆಗೆ ಕನಸನ್ನು ತುಂಬಿದೆ ಕನಸೆಲ್ಲ ಮಣ್ಣಾಯ್ತೆ ಕಟ್ಟಿಕೊಂಡ ನಂಬಿಕೆ ಕಟ್ಟೆ ಒಡೆದೋಯಿತೆ ದೇವರಿಗೂ ಕುರುಡಾಯ್ತೆ